ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟು, ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ದೀನಿ, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಿನಲ್ಲಿ. ಈ ವಿಡಿಯೋ ನಾನು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ಮಾಡ್ತಿದ್ದೀನಿ. ಫಸ್ಟ್ ಇಯರ್ನಲ್ಲಿ ಈಗ CGPA ಎಷ್ಟು ಇಂಪಾರ್ಟೆಂಟು, ಈಗ ನಾನು ಹೆಂಗೆ CGPA ತುಂಬ ತೊಗೊಳೋದು, ಸೆಮ್ ಎಕ್ಸಾಮ್ಸ್ ಹತ್ರ ಬರ್ತಿದೆ, ತುಂಬ ಭಯ ಆಗ್ತಿದೆ, ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ, ಯಾವ ಥರ ಓದೋದು, ನಾನು ಇಂಟರ್ನಲ್ಸ್ ಬೇರೆ ಸರಿಯಾಗಿ ಮಾಡಿಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ. ಇಂಪಾರ್ಟೆಂಟಾ ಅಲ್ವಾ, ಇಗ್ನೋರ್ ಮಾಡೋದಾ ಹೆಂಗೆ ಅಂತ. ನೀವು ಏನಾದರೂ ಗ್ರ್ಯಾಜುಯೇಟ್ ಆಗೋಕ್ಕಿಂತ ಮುಂಚೆ ಪ್ಲೇಸ್ಮೆಂಟ್ಸ್ ತೊಗೋಬೇಕು, ಹೈಯೆಸ್ಟ್ ಪ್ಯಾಕೇಜ್ ತೊಗೋಬೇಕು, ಪ್ಲೇಸ್ ಆಗಿಬಿಟ್ಟೆ ಹೋಗಬೇಕು, ಆನ್ ಕ್ಯಾಂಪಸ್ ಮುಖಾಂತರ ನೀವು ಟ್ರೈ ಮಾಡ್ತೀನಿ. CGPA ಖಂಡಿತ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನಿಮ್ಮ ಸ್ಕಿಲ್ಸ್ ಇದೆ, ಆ ಸ್ಕಿಲ್ಸ್ ಇದೆ, ಈ ಸ್ಕಿಲ್ಸ್ ಇದೆ, ಆಫ್ ಕ್ಯಾಂಪಸ್ ನೀವು ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತೀರಾ ಅಂತಂದರೆ ಪ್ಲೀಸ್ ಇಗ್ನೋರ್ ಮಾಡಿ. CGPA ಅಷ್ಟೊಂದು ಬಟ್ ಬ್ಯಾಕ್ಲಾಗ್ಸ್ ಇಟ್ಕೊಂಡು ಮಾತ್ರ ಹೋಗಬೇಡಿ. ನೀವು ಎಲ್ಲದನ್ನ ಕ್ಲಿಯರ್ ಮಾಡ್ಕೊಂಡೋಗಿ. ನೀವು ಬ್ಯಾಕ್ಲಾಗ್ಸ್ ಇಟ್ಕೊಂಡು ಅಷ್ಟು ಇಗ್ನೋರ್ ಮಾಡೋಕ್ಕೆ ಪ್ಲೀಸ್ ಹೋಗಬೇಡಿ. ನೀವು ಸುಮ್ಮನೆ ಹಂಗೆ ಲೈಕ್ ಮೇನ್ ಓದ್ಕೊಂಡಿದ್ದೀರಾ ಅಂದರೆ ಕೂಡ ನೀವು ಖಂಡಿತ ಅದನ್ನು ಸಾಲ್ವ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದಾಗಲಿ, ಇಂಟರ್ನಲ್ಸ್ ಎಕ್ಸಾಮ್ಸ್ ಪಾಸ್ ಮಾಡ್ಕೊಂಡು ಡೆಫಿನೆಟ್ಲಿ ಆಗುತ್ತೆ. ಈಗ ನಿಮಗೆ ಸೆಮ್ ಎಕ್ಸಾಮ್ಸ್ ಆಲ್ಮೋಸ್ಟ್ ಹತ್ರ ಬರ್ತಿರುತ್ತೆ. ಫಸ್ಟ್ ಸೆಮ್ ಎಕ್ಸಾಮ್ ನೀವೇನಾದರೂ ಫಸ್ಟ್ ಇಯರ್ನೆಲ್ಲ ಏನಾದರೂ ಇದ್ದರೆ, ನೀವು ಇಂಟರ್ನಲ್ಸು, ಲ್ಯಾಬ್ ಎಕ್ಸಾಮ್ಸು, ಕ್ವಿಝು, ಅಸೈನ್ಮೆಂಟ್ಸು ಇವೆಲ್ಲ ಸೇರಿಸಿದ್ರೆ ಕೂಡ ನಿಮ್ಮ 50% ಆಫ್ ಅಗ್ರಿಗೇಟ್ ಅಷ್ಟೇ ತೊಗೊಳೋದವರು. ನೀವು ರಿಮೈನಿಂಗ್ 50% ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಇರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ, ನೀವು ಚೆನ್ನಾಗಿ ಮಾಡಿದ್ರೂ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಕೂಡ ಇಂಟರ್ನಲ್ಸ್ ಎಲ್ಲ ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಇನ್ನು ನಿಮ್ಮ 50% ಆಫ್ ಮಾರ್ಕ್ಸ್ ಸೆಮ್ ಎಕ್ಸಾಮಲ್ಲಿರುತ್ತೆ. ಸೊ ನೀವು ಸೆಮ್ ಎಕ್ಸಾಮ್ಸ್ ಕಡೆ ಫೋಕಸ್ ಮಾಡಿ. ಸೆಮ್ ಎಕ್ಸಾಮಲ್ಲಿ ನೀವು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡಿದ್ದೀರ ಅಂದರೆ ನೀವು ಖಂಡಿತ ನಿಮ್ಮ CGPA ಜಾಸ್ತಿ ಬಂದೇ ಬರುತ್ತೆ. ಸೊ ನೀವು ಅದ್ರ ವರಿ ಮಾಡೋಷ್ಟಿರಲ್ಲ. ನೀವು ಇಂಟರ್ನಲ್ಸ್ ಏನಾದರೂ ಜಾಸ್ತಿ ತೊಗೊಂಡಿದ್ದೀರಾ ಪರವಾಗಿಲ್ಲ ಅಂದರೆ ಇಂಟರ್ನಲ್ಸಲ್ಲಿ ತೊಗೊಂಡಿದ್ರೂ ಪರವಾಗಿಲ್ಲ, ಲ್ಯಾಬ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೂ ಪರವಾಗಿಲ್ಲ, ಸೆಮ್ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಮಾರ್ಕ್ಸ್ ತೊಗೊಳೋದಕ್ಕೆ ಟ್ರೈ ಮಾಡಿ. ಸೊ ಏಕೆ ಫಸ್ಟ್ ಇಯರ್ ಅವರು ಅಂತಂದರೆ, ನಿಮಗೆ ಫಸ್ಟ್ ಇಯರಲ್ಲಿ ಮಾತ್ರ ನೀವು ಸ್ಕೋರ್ ಮಾಡೋಕ್ಕಾಗೋದು. ನೀವು ಸೆಕೆಂಡ್ ಇಯರಲ್ಲೂ ಬಂದು ಸ್ಕೋರ್ ಮಾಡ್ತಿದ್ದೀರಾ, ನಿಮ್ಗೆ 10 CGPA ಬೇಕು, 9.5 ಬೇಕು ಅಂತಂದರೆ ನೀವು ಖಂಡಿತ ಬೇರೆದ್ರ ಕಡೆ ಫೋಕಸ್ ಮಾಡ್ತಾರಲ್ಲ. ಸೊ ಫಸ್ಟ್ ಇಯರಲ್ಲಿ ನೀವು ಆದಷ್ಟು ಟ್ರೈ ಮಾಡಿ, ಆದಷ್ಟು ಮಾರ್ಕ್ಸು CGPA ತೊಗೊಳಕ್ಕೆ ಟ್ರೈ ಮಾಡಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. CGPA ಫಸ್ಟ್ ಇಯರಲ್ಲಿದ್ದರೆ ನೀವೇನಾದರೂ ಬ್ರಾಂಚ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಸೆಕೆಂಡ್ ಇಯರಲ್ಲಿ, ನಿಮ್ಗೇನಾದರೂ ಇವಾಗ ಎಲೆಕ್ಟ್ರಿಕಲ್ ಆಗಲಿ, ಮೆಕ್ಯಾನಿಕಲ್, ಸಿವಲ್ ಈ ಥರ ಬಂದಿದೆ, ನಾನು ಕಂಪ್ಯೂಟರ್ ಸೈನ್ಸೇ ಬೇಕು, AIML ಬೇಕು, ಸೆಕೆಂಡ್ ಇಯರಲ್ಲಿ ನಾನು ತೊಗೊತೀನಿ, ನಾನು ಚೇಂಜ್ ಮಾಡ್ಕೊತೀನಿ ಅಂತಂದರೆ ನಿಮ್ಮ CGPA ಫಸ್ಟ್ ಇಯರಲ್ಲಿ ಜಾಸ್ತಿ ಇರಲೇಬೇಕಾಗುತ್ತೆ. ಇಷ್ಟು CGPA ಅಂತ ಅವರು ಲಿಮಿಟ್ಸ್ ಇಟ್ಟಿರ್ತಾರೆ. ನೀವು ಅಷ್ಟು ಕ್ರಾಸ್ ಮಾಡಿದ್ರೆ ಮಾತ್ರ ನೀವು ಬ್ರಾಂಚ್ ಚೇಂಜ್ ಮಾಡ್ಕೊಳಕ್ಕಾಗುತ್ತೆ. ಇಲ್ಲಾಂದರೆ ನೀವು ಸೆಕೆಂಡ್ ಇಯರಿಗೆ ಬಂದಮೇಲೆ ನಿಮ್ಮ ಕೈಯಲ್ಲಿ ಸ್ಕೋರ್ ಮಾಡೋಕ್ಕಾಗ್ತಿಲ್ಲ, CGPA ನಂದು 8 ಬಂತು, 7 ಬಂತು ಅಂದರೆ ನೀವು ಇಲ್ಲಿ ಫಸ್ಟ್ ಇಯರಲ್ಲಿ ಒಂದು 9.5 ಮೇಲೆ 9 ಮೇಲೆ ತೊಗೊಂಡಿದ್ದೀರಾ ಅಂತಂದರೆ ನೀವು ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದಾಗುತ್ತೆ. ನೀವು ಅದು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬಂದಮೇಲೆ ಬೇರೆದ್ರ ಕಡೆ ಫೋಕಸ್ ಮಾಡ್ಕೋಬೋದಾಗುತ್ತೆ. ಹಾಗಾದರೆ ಈಗ ನಾನು ಬರೀ ಫಸ್ಟ್ ಇಯರಲ್ಲಿ ಬರೀ ಸಿಲೆಬಸ್ ಫೋಕಸ್ ಮಾಡಬೇಕಾ, ಬೇರೆ ಸ್ಕಿಲ್ಸ್ ಕಡೆ ಫೋಕಸ್ ಮಾಡ್ಬೋದು ಅಂದರೆ ಖಂಡಿತ ಅಲ್ಲ. ನೀವೇನು ಮಾಡಬೇಕು, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಖಂಡಿತ ಫುಲ್ಲು ಪಕ್ಕ ಆಗೋಗಿ ನಿಮಗೆ ಏನು ಕೇಳಿದ್ರು ಕೂಡ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ, ನಿಮ್ಮ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗುತ್ತೆ ಪ್ರಾಬ್ಲಮ್ಸ್ ಅನ್ನೋ ಥರ ಫಸ್ಟ್ ಇಯರಲ್ಲಿ ಒಳ್ಳೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಫುಲ್ಲು ಕಲ್ತ್ಕೊಬಿಡಿ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಚೂಸ್ ಮಾಡಿಕೊಂಡು. ಆಮೇಲೆ ನೀವು ವೆಬ್ ಡೆವಲಪ್ಮೆಂಟ್ ಸೈಡ್ ಹೋಗಿ. ನಾನು ಫಸ್ಟ್ ಇಯರಲ್ಲಿ ಏನು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಪರ್ಫೆಕ್ಟಾಗಿ ಒಂದು ವೆಬ್ ಡೆವಲಪ್ಮೆಂಟ್ ಸೈಡ್ ಆಗಲಿ, ಇಲ್ಲಾಂದರೆ ಗ್ರಾಫಿಕ್ ಡಿಸೈನಿಂಗ್, ಬೇರೆ ಸ್ಕಿಲ್ಸ್ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ಅದ್ರ ಕಡೆ ಹೋಗಿ. ಸೆಕೆಂಡ್ ಇಯರಿಗೆ ಬಂದಮೇಲೆ ನೀವು DSA ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ಏಕೆ ಅಂತಂದರೆ ನಿಮ್ಮ DSA ಅನ್ನೋದು ನೀವು ಯಾವ ಕಡೆ ಹೋಗೋದ್ರೆ ಕೂಡ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಅವ್ರು ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ನ ಟೆಸ್ಟ್ ಮಾಡೋದಕ್ಕೆ DSA ಕ್ವಶನ್ಸ್ ಅನ್ನೋದನ್ನು ಇಟ್ಟೇ ಇರ್ತಾರೆ ಕಾಂಪಿಟೇಷನಲ್ಲಿ. ಸೊ ನೀವು ಆ ಟೆಸ್ಟ್ ಕೇಸಸ್ನೆಲ್ಲ ಸಾಲ್ವ್ ಮಾಡಬೇಕು ಅಂತಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಿಮ್ಗೆ ಪರ್ಫೆಕ್ಟಾಗಿ ಬರಬೇಕು. ಈಗ ಅದಕ್ಕೆ ನೀವು ಫಸ್ಟ್ ಇಯರಲ್ಲಿ ಏನು ಮಾಡಿ, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಡೆ ಫುಲ್ ಕಾನ್ಸಂಟ್ರೇಟ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಒಂದು ಬೇರೆ ಸ್ಕಿಲ್ ಲೈಕ್ ವೆಬ್ ಡೆವಲಪ್ಮೆಂಟ್, ಫ್ರಂಟ್ ಎಂಡ್ ಕಲ್ಕೊತೀರಾ ಮಾಡಿ, ನಿಧಾನಕ್ಕೆ ಚಿಕ್ಕ ಪ್ರಾಜೆಕ್ಟ್ಸ್ ಮಾಡಿ. ಇಲ್ಲಾಂದರೆ AIML ಸೈಡ್ ಇದ್ದೀರಾ ನೀವು ಅಂತಂದರೆ ಏನಾದರೂ ಚಿಕ್ಕದಾಗಿ ಬಾಟ್ಸ್ ಮಾಡೋದಾಗಲಿ, ಪೈಥಾನ್ ಕಂಪ್ಲೀಟಾಗಿ ಕಲ್ಕೊಳೋದಾಗಲಿ, ಈ ಥರ ಮಾಡಿ. ಸೊ CGPA ಅನ್ನೋದು ನಿಮ್ಗೆ ಆದಷ್ಟು ನೀವು ಮ್ಯಾಕ್ಸಿಮಮ್ ತೊಗೊಳಕ್ಕೆ ಫಸ್ಟ್ ಇಯರಲ್ಲಿ ಸೊ ಟ್ರೈ ಮಾಡಿ. ನಿಮಗೆ ಇದೇ ಥರ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಸೊ ಕಮೆಂಟ್ ಮಾಡಿ. ಲೈಕ್ ಫಸ್ಟ್ ಇಯರಲ್ಲಿ ಏನೇನು ಮಾಡ್ಬೋದು, ನೀವು ಆದಷ್ಟು ಕ್ಲಬ್ಸ್ಗಾಗಲಿ, ಇಂಟ್ರಾಕ್ಷನ್ಸ್ ಆಗಲಿ, ಬೇರೆದ್ರ ಕಡೆ ಫೋಕಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ನಿಮ್ಗೆ ಫಸ್ಟ್ ಇಯರಲ್ಲಿ ಟೈಮ್ ಇರುತ್ತೆ ಅಷ್ಟೇ, ನಿಜವಾಗ್ಲೂ ಹೇಳ್ತಿದ್ದೀನಿ. ಸೆಕೆಂಡ್ ಇಯರ್ ಥರ್ಡ್ ಇಯರಿಗೆ ಬಂದಮೇಲೆ ನಿಮ್ಗೆ ಖಂಡಿತ ಟೈಮ್ ಅನ್ನೋದಿರೋದಿಲ್ಲ. ನೀವು ಪ್ರಾಜೆಕ್ಟ್ಸ್ ಅಂತೆ, ಅಸೈನ್ಮೆಂಟ್ಸ್ ಅಂತೆ ಜಾಸ್ತಿ ಪ್ರಾಜೆಕ್ಟ್ಸ್ ಮಾಡಬೇಕಾಗತ್ತೆ. ನೀವು ತುಂಬ ಬ್ಯುಸಿಯಾಗಿ ಹೋಗ್ತೀರಾ. ಸೊ ಫಸ್ಟ್ ಇಯರಲ್ಲಿ ಫ್ರೆಂಡ್ಸ್ ಜೊತೆ ಆಗಲಿ, ಆದಷ್ಟು ಫ್ರೆಂಡ್ಸ್ ಸರ್ಕಲ್ಸ್ನ ಬೆಳೆಸ್ಕೊಳೋದಾಗಲಿ, ಒಳ್ಳೆ
ಒಳ್ಳೆ ಫ್ರೆಂಡ್ಸ್ನ ಬೆಳೆಸ್ಕೊಳೋದಾಗಲಿ, ನಿಮ್ಗೆ ಯಾರು ಗುಡ್ ಪ್ಲೇಸ್ಮೆಂಟ್ ಆಗಲಿ, ಯಾರು ನಿಮ್ಮ ಕೆರಿಯರ್ನ ಡೆವಲಪ್ ಮಾಡೋಕ್ಕಾಗಲಿ, ಯಾರು ಹೆಲ್ಪ್ ಮಾಡ್ತಾರೆ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಅದೇ ಥರ ನಿಮಗೆ ಬೇರೆ ಸಿಂಗಿಂಗ್ ಆಗಲಿ, ಡ್ಯಾನ್ಸಿಂಗ್ ಆಗಲಿ ಆ ಥರ ಎಲ್ಲಾದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಡೆ ಕೂಡ ಜಾಯ್ನ್ ಆಗೋದಾಗಲಿ. ಫಸ್ಟ್ ಇಯರಲ್ಲಿ ಆದಷ್ಟು ನೀವೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಸೆಕೆಂಡ್ ಇಯರಿಂದ ಫೋಕಸ್ಡ್ ಆಗಿರ್ಬೋದು. ನಿಮ್ಗೆ ಈಸಿ ಆಗುತ್ತೆ ಸೆಕೆಂಡ್ ಇಯರಿಗೆ ಬಂದಮೇಲೆ. ಸೊ ಇಷ್ಟೆಲ್ಲ ನೀವು ಫಸ್ಟ್ ಇಯರಲ್ಲಿ ಮಾಡ್ಬೋದು. ನಿಮ್ಗೆ ಇದೇ ಥರ ಏನಾದರೂ ಡೌಟ್ಸ್ ಇದ್ದರೆ ಲೈಕ್ CGP ಆಗಲಿ, ಇನ್ನೂ ಏನಾದರೂ ಆ ಥರ ಬ್ರಾಂಚ್ ಚೇಂಜ್ ಬಗ್ಗೆ ಆ ಥರ ಆಗಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ನಾನು ಖಂಡಿತ ನಿಮಗೆ ವಿಡಿಯೋಸ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಸೊ ಟೈಮ್ ಇಲ್ಲ, ಸೊ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಅದೇ ಥರ ನಿಮ್ಮ ಫ್ರೆಂಡ್ಸ್ಗಾಗಲಿ ಶೇರ್ ಮಾಡಿ. ಸೊ ಇಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.